ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೆಡ್ಡಿ ಕನ್ಸ್ಟ್ರಕ್ಷನ್ಸ್. ಫ್ರೆಂಡ್ಸ್, ಈಗ ನಾವು ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಹೌಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ಒಳ್ಳೆಯದಾ ಅಥವಾ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಒಳ್ಳೆಯದಾ? ಮೆಟೀರಿಯಲ್ ಕಾಂಟ್ರಾಕ್ಟ್ನಲ್ಲಿ ನಮಗೆ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ? ಲೇಬರ್ ಕಾಂಟ್ರಾಕ್ಟ್ನಲ್ಲಿ ನಮಗೆ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ? ಮೆಟೀರಿಯಲ್ ಕಾಂಟ್ರಾಕ್ಟ್ಗೆ ಸ್ಕ್ವೇರ್ ಫೀಟಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ಲೇಬರ್ ಕಾಂಟ್ರಾಕ್ಟ್ಗೆ ಸ್ಕ್ವೇರ್ ಫೀಟಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ಪ್ರತಿಯೊಂದು ಸಹ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇವಾಗ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂದರೆ ಏನು, ಲೇಬರ್ ಕಾಂಟ್ರಾಕ್ಟ್ ಅಂದರೆ ಏನು ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೆಟೀರಿಯಲ್ ಕಾಂಟ್ರಾಕ್ಟ್ ಆದರೆ ಇಂಜಿನಿಯರ್ಸ್ ಆಗಲಿ ಅಥವಾ ಬಿಲ್ಡರ್ಸ್ ಆಗಲಿ ಅಥವಾ ಕಾಂಟ್ರಾಕ್ಟರ್ಸ್ ಆಗಲಿ ಯಾರು ಕೆಲಸನ ಒಪ್ಸ್ಕೊಂಡಿರ್ತಾರೋ ಪ್ರತಿಯೊಂದು ಮೆಟೀರಿಯಲ್ ಸಹ ಅವರೇ ಹಾಕ್ಕೊಂಡು ಅವರೇ ಬಿಲ್ಡ್ ಮಾಡೋದನ್ನು ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಪೀಸ್ ವರ್ಕ್ ಕಾಂಟ್ರಾಕ್ಟ್ ಅಂದರೆ ಅವ್ರ ಲೇಬರ್ ಕಾಂಟ್ರಾಕ್ಟ್ ಅಂತಲೂ ಸಹ ಕರೀತಾರೆ. ಲೇಬರ್ ಕಾಂಟ್ರಾಕ್ಟ್ಗೆ ನಿಮಗೆ ಸ್ಟ್ರಕ್ಚರ್ ಏನಿದೆ ಅದನ್ನು ಮಾತ್ರ ಬಿಲ್ಡರ್ಸ್ ಆಗಲಿ ಅಥವಾ ಕಾಂಟ್ರಾಕ್ಟರ್ಸ್ ಆಗಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಯಾವ ರೀತಿ ಮೆಟೀರಿಯಲ್ ಬೇಕು ಪ್ರತಿಯೊಂದು ಸಹ ನೀವೇ ಅವ್ರಿಗೆ ಪ್ರೊವೈಡ್ ಮಾಡಬೇಕು. ನೀವು ಪ್ರೊವೈಡ್ ಮಾಡಿದ್ರೆ ಅವ್ರು ಅದರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಕೊಡ್ತಾರೆ. ಅದನ್ನು ನಮಗೆ ಲೇಬರ್ ಕಾಂಟ್ರಾಕ್ಟ್ ಅವ್ರ ಪೀಸ್ ವರ್ಕ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ಒಳ್ಳೆಯದಾ ಅಥವಾ ಪೀಸ್ ವರ್ಕ್ ಕಾಂಟ್ರಾಕ್ಟ್ ಕೊಟ್ಟರೆ ಒಳ್ಳೆಯದಾ? ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋಲ್ಲ. ನೀವು ಸ್ಟಾರ್ಟಿಂಗ್ ಅಗ್ರಿಮೆಂಟ್ನಲ್ಲಿ ಯಾವ ರೀತಿ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೋ ಅದೇ ರೀತಿ ಮೆಟೀರಿಯಲ್ಸ್ ಬಿಲ್ಡರ್ಸ್ ಆಗಲಿ ಅಥವಾ ಕಾಂಟ್ರಾಕ್ಟರ್ಸ್ ಆಗಲಿ ಅದೇ ರೀತಿ ಮೆಟೀರಿಯಲ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋಲ್ಲ. ಆದರೆ ಪೀಸ್ ವರ್ಕ್ ಕಾಂಟ್ರಾಕ್ಟ್ ಆಗಲಿ ಲೇಬರ್ ಕಾಂಟ್ರಾಕ್ಟ್ ಆಗಲಿ ನೀವು ಕೊಟ್ಟರೆ ನೀವು ಯಾವ ರೀತಿ ಮೆಟೀರಿಯಲ್ಸ್ ಬೇಕೋ ಅದೇ ರೀತಿ ಮೆಟೀರಿಯಲ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಕನ್ಸ್ಟ್ರಕ್ಷನ್ ಸೈಟ್ಗೆ ಯಾವ ರೀತಿ ಮೆಟೀರಿಯಲ್ಸ್ ಬೇಕೋ, ಯಾವ ರೀತಿ ಸಿಮೆಂಟ್ ಆಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಯಾವ ರೀತಿ ಮೆಟೀರಿಯಲ್ಸ್ ಬೇಕು ಅಂದ್ಬಿಟ್ಟು ಅವ್ರನ್ನ ಕೇಳಿಬಿಟ್ಟು ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಪ್ಲಸ್ ನಿಮ್ಗೆ ಏನಾದರೂ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು ಮಾತ್ರ ಈ ರೀತಿ ಮಾಡಬೇಕಾಗುತ್ತೆ. ಅಥವಾ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ನೀವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡೋದು ಒಳ್ಳೆಯದು. ಅಥವಾ ನಿಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ನಿಮಗೆ ಮೋಸ ಆಗೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇವಾಗ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಒಳ್ಳೆಯದಾ ಅಥವಾ ಲೇಬರ್ ಕಾಂಟ್ರಾಕ್ಟ್ ಒಳ್ಳೆಯದಾ? ಮೆಟೀರಿಯಲ್ ಕಾಂಟ್ರಾಕ್ಟ್ಗಾದರೆ ಒಬ್ಬ ಡೀಲರ್ ಇರ್ತಾರೆ. ಪ್ರತಿಯೊಂದು ಮೆಟೀರಿಯಲ್ಲು ಸಹ ನಿಮಗೆ ಇಂಜಿನಿಯರ್ ಆಗಲಿ ಅಥವಾ ಬಿಲ್ಡರ್ ಆಗಲಿ ಅಥವಾ ಮೇಸ್ತ್ರಿ ಆಗಲಿ ನೀವು ಯಾರಿಗೆ ಕೆಲಸ ಒಪ್ಪಿಸ್ಕೊಡ್ತೀರೋ ಅವರೇ ನಿಂತ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೆಲಸನೂ ಸಹ ಮಾಡಿಸ್ಬಿಟ್ಟು ನಿಮಗೆ ಹ್ಯಾಂಡಲ್ ಮಾಡ್ತಾರೆ. ಆದರೆ ಲೇಬರ್ ಕಾಂಟ್ರಾಕ್ಟಲ್ಲಿ ಅಥವಾ ಪೀಸ್ ವರ್ಕ್ ಕಾಂಟ್ರಾಕ್ಟ್ನಲ್ಲಿ ನಿಮಗೆ ಪ್ರತಿಯೊಂದು ಸಹ ನೀವೇ ನಿಂತ್ಕೊಂಡು ಮಾಡಿಸ್ಬೇಕಾಗುತ್ತೆ. ಅದೊಂದು ನಿಮಗೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ನಾಲೆಜ್ ಇಲ್ಲಾಂದರೆ ನೀವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡೋದು ತುಂಬ ಒಳ್ಳೆಯದು. ಅಥವಾ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ನಮಗೆ ಪ್ರೀವಿಯಸ್ ಬಿಲ್ಡಿಂಗು ಸಹ ನಾವು ಇದೇ ರೀತಿ ಮಾಡಿಸ್ಕೊಂಡಿದ್ದೀವಿ ಅಥವಾ ಕನ್ಸ್ಟ್ರಕ್ಷನ್ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ನಿಂತು ಮಾಡಿಸ್ಕೊತೀನಿ ಅಂದರೆ ನೀವು ಲೇಬರ್ ಕಾಂಟ್ರಾಕ್ಟ್ಗೆ ಮಾಡಿಸ್ಕೊಬೋದು. ಯಾವುದೇ ರೀತಿ ತೊಂದರೆ ಆಗೋಲ್ಲ. ಲೇಬರ್ ಕಾಂಟ್ರಾಕ್ಟ್ ಅಂದರೆ ಸ್ವಲ್ಪ ರಿಸ್ಕಿ ಪ್ರೋಸೆಸ್ ಆಗುತ್ತೆ. ನಿಮ್ಮ ಪ್ರೊಫೆಷನ್ಗೂ ಸಹ ನಿಮಗೆ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ಸ್ನಲ್ಲಿ ನಿಮ್ಮ ಪ್ರೊಫೆಷನ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗೋಲ್ಲ. ಪ್ರತಿಯೊಂದು ಸಹ ನಿಮಗೆ ಇಂಜಿನಿಯರ್ ಆಗಲಿ ಅಥವಾ ಕಾಂಟ್ರಾಕ್ಟರ್ಸ್ ಆಗಲಿ ಅವರೇ ತಂದು ಹಾಕ್ಕೊಂಡು ಮೆಟೀರಿಯಲ್ಸು ಅವರೇ ಕನ್ಸ್ಟ್ರಕ್ಷನ್ ಮಾಡ್ಕೊತಾರೆ. ಮೆಟೀರಿಯಲ್ ಕಾಂಟ್ರಾಕ್ಟ್ಸ್ಗಾದರೆ ನೀವೇ ತಂದು ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಟೈಮ್ ಹಿಡಿಯುತ್ತೆ. ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ನಿಮಗೆ ಮೇಸ್ತ್ರಿ ಆಗಿರ್ಬೋದು ಅಥವಾ ಪ್ಲಂಬಿಂಗ್ ಮೇಸ್ತ್ರಿ ಆಗಿರ್ಬೋದು ಯಾವ ರೀತಿ ಮೆಟೀರಿಯಲ್ಸ್ ಕೇಳ್ತಾರೋ ಆ ರೀತಿ ಮೆಟೀರಿಯಲ್ಸ್ ಎಲ್ಲ ನೀವೇ ಹೋಗ್ಬಿಟ್ಟು ತಂದು ಹಾಕೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಟೈಮ್ ಇರುತ್ತೆ. ನಿಮ್ಮ ಪ್ರೊಫೆಷನ್ಗೂ ಸಹ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇವಾಗ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ಸ್ ಏನಾದರೂ ಕೊಟ್ಟರೆ ಬಿಲ್ಡರ್ಸ್ ಆಗಲಿ ಅಥವಾ ಮೇಸ್ತ್ರಿಗಳಾಗಲಿ ಯಾವ ರೀತಿ ಮೆಟೀರಿಯಲ್ಸ್ನ ತಂದು ಹಾಕ್ತಾರೆ, ನಾವೇನೇನಾದರೂ ಪೀಸ್ ವರ್ಕ್ಗೆ ಲೇಬರ್ ಕಾಂಟ್ರಾಕ್ಟ್ಗೆ ಮಾಡಿಸ್ಕೊಂಡ್ರೆ ನಾವು ಯಾವ ರೀತಿ ಮೆಟೀರಿಯಲ್ಸ್ನ ತರಬೇಕು ಅಂದ್ಬಿಟ್ಟು ನೀವೇನಾದ್ರು ಡೌಟಲ್ಲಿದ್ದರೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಮೆಟೀರಿಯಲ್ಸು ಪ್ರತಿಯೊಂದು ಸಹ ನೀವೇ ಓನರ್ಸೇ ತೊಗೊಂಬರ್ಬೇಕಾಗುತ್ತೆ. ಒಂದು 4-5 ಅಂಗಡಿ ಕಂಪೇರ್ ಮಾಡಿಬಿಟ್ಟು ನಿಮಗೆ ಎಲ್ಲಿ ಡಿಸ್ಕೌಂಟ್ ಕಡಿಮೆ ಕೊಡ್ತಾರೋ ಸೊ ಒಳ್ಳೆ ಮೆಟೀರಿಯಲ್ಸ್ನ ನೀವು ತರಬೇಕಾಗುತ್ತೆ. ಆದರೆ ಬಿಲ್ಡರ್ಸ್ ಆಗಲಿ ಅಥವಾ ಕಾಂಟ್ರಾಕ್ಟರ್ಸ್ಗಾದರೆ ರೆಗ್ಯುಲರ್ಗೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಅವ್ರಿಗೆ ಕಂಪ್ಲೀಟ್ ಪ್ರೆಸೆಂಟ್ ನಿಮಗೆ 5-6 ಬಿಲ್ಡಿಂಗ್ಸ್ ನಡೀತಾ ಇರುತ್ತೆ. ಸೊ ಎಲ್ಲ ಬಿಲ್ಡಿಂಗು ಸಹ ಅವರು ಒಂದೇ ಕಡೆ ಹೋಗ್ತಾರೆ. ಸೊ ಅವ್ರಿಗೆ ಹೆಚ್ಚು ಡಿಸ್ಕೌಂಟ್ ಕೊಡೋಂಥ ಚಾನ್ಸಸ್ ಇರುತ್ತೆ. ಪ್ಲಸ್ ರೆಗ್ಯುಲರ್ ಕಸ್ಟಮರ್ ಆಗಿರುತ್ತಾರೆ. ಸೊ ಅವ್ರಿಗೆ 10-15-20% ಡಿಸ್ಕೌಂಟ್ ಕೊಡೋಂಥ ಚಾನ್ಸಸ್ ಇರುತ್ತೆ. ಆದರೆ ಓನರ್ಸ್ ಏನಾದರೂ ಹೋದರೆ 5-10% ಮಾತ್ರ ಡಿಸ್ಕೌಂಟ್ ಕೊಡೋಂಥ ಚಾನ್ಸಸ್ ಇರುತ್ತೆ. ಪ್ಲಸ್ ಅವ್ರಿಗೆ ಒಂದೇ ಬಿಲ್ಡಿಂಗ್ ಇರುತ್ತೆ, ಆ ಬಿಲ್ಡಿಂಗ್ ಮಾತ್ರ ಅವ್ರು ತಂದು ಹಾಕ್ಕೊತಾರೆ. ಆದರೆ ಬಿಲ್ಡರ್ಸ್ಗೆ ಒಂದು 10 ಬಿಲ್ಡಿಂಗ್ಸ್ ಇರುತ್ತೆ, ಪ್ಲಸ್ ರೆಗ್ಯುಲರಾಗಿ ತೊಗೊತಾ ಇರ್ತಾರೆ ಅವರು. ಸೊ ಅವ್ರಿಗೆ ರೇಟು ಸಹ ನಿಮಗೆ ಮೋಸ ಹೋಗೋಂಥ ಚಾನ್ಸಸ್ ಕಡಿಮೆ ಇರುತ್ತೆ, ಬಿಲ್ಡರ್ಸ್ ಆಗಲಿ ಅಥವಾ ಕಾಂಟ್ರಾಕ್ಟರ್ಸ್ ಆಗಲಿ. ಆದರೆ ಓನರ್ಸ್ಗೆ ಮೆಟೀರಿಯಲ್ಸ್ನ ಪ್ರೈಸ್ ಗೊತ್ತಿರಲ್ಲ, ಅದಕ್ಕೆ ಸ್ವಲ್ಪ ಓನರ್ಸು ಸಹ ನಿಮಗೆ ಮೋಸ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೊಂದು ನಿಮಗೆ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ನೀವು ಲೇಬರ್ ಕಾಂಟ್ರಾಕ್ಟ್ ಕೊಡಿ ಅಥವಾ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡೋದು ತುಂಬ ಒಳ್ಳೆಯದು.
ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂದರೆ ನಿಮಗೆ ಒಬ್ಬ ಇಂಜಿನಿಯರ್ಗಾದರೂ ನೀವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ಬೋದು, ಅಥವಾ ಮೇಸ್ತ್ರಿಗಾದರೂ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ಪ್ರತಿಯೊಂದು ಸಹ ಅವರೇ ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ಕೊತಾರೆ. ಆದರೆ ನೀವೇನು ಪೀಸ್ ವರ್ಕ್ ಕಾಂಟ್ರಾಕ್ಟ್ ಕೊಟ್ಟರೆ ನಿಮಗೆ ಬಿಲ್ಡಿಂಗ್ ಮಾತ್ರ ಅವರು ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಹೋಗ್ತಾರೆ ಮೇಸ್ತ್ರಿಗಳು. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ವರ್ಕ್ ಇದ್ದರೆ ಅವ್ರಿಗೂ ಎಲೆಕ್ಟ್ರಿಷಿಯನ್ ಮೇಸ್ತ್ರಿಗೆ ನೀವು ಕೆಲಸ ಕೊಡಬೇಕಾಗುತ್ತೆ. ಮತ್ತು ಪ್ಲಂಬಿಂಗ್ ವರ್ಗೆಲ್ಲ ನೀವು ಪ್ಲಂಬಿಂಗ್ ಮೇಸ್ತ್ರಿಗೆ ಕೆಲಸ ಕೊಡಬೇಕಾಗುತ್ತೆ. ಮತ್ತು ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ಗಾಗಿರ್ಬೋದು ಅವರ ಮೇಸ್ತ್ರಿಗೆ ಸಪ್ರೇಟಾಗಿರ್ತಾರೆ, ಅವ್ರಿಗೆ ನೀವು ಕಾಂಟ್ರಾಕ್ಟ್ ಕೊಡಬೇಕಾಗುತ್ತೆ. ಸೊ ಪ್ರತಿಯೊಂದು ಸಹ ನೀವು ಸಪ್ರೇಟ್ ಮೇಸ್ತ್ರಿಗಳಿಗೆ ಕಾಂಟ್ರಾಕ್ಟ್ ಕೊಡಬೇಕಾಗುತ್ತೆ. ಅವ್ರು ಪ್ರತಿಯೊಬ್ಬರು ಸಹ ನಿಮಗೆ ಕೆಲಸ ಮಾಡಿಕೊಡ್ತಾರೆ. ಆದರೆ ನಮಗೆ ಆದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ನಿಮಗೆ ಎಲ್ಲ ಬಿಲ್ಡಿಂಗು ಸಹ ನಿಮಗೆ ರೆಗ್ಯುಲರಾಗಿ ನಮ್ಮ ಹತ್ರ ಯಾರು ಕೆಲಸ ಮಾಡ್ತಾರೋ, ವುಡ್ ವರ್ಕ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ರೆಗ್ಯುಲರಾಗಿ ನಮ್ಮ ಹತ್ರನೇ ಮಾಡ್ತಾ ಇರ್ತಾರೆ. ಸೊ ಅಲ್ಲೂ ಸಹ ನಮಗೆ ಸ್ವಲ್ಪ ಕಡಿಮೆ ಅಮೌಂಟ್ಗೆ ಅವರು ಕೆಲಸ ಮಾಡ್ಕೊಡೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ರೆಗ್ಯುಲರಾಗಿ ಕೆಲಸ ಕೊಡ್ತಾ ಇರ್ತೀವಿ, ಅದಕ್ಕೆ ನಮಗೆ ಸ್ವಲ್ಪ ಕಡಿಮೆ ಬಜೆಟ್ಗೆ ಅವರು ಕಾಂಟ್ರಾಕ್ಟ್ ಮಾಡಿಕೊಡ್ತಾರೆ. ಸೊ ಅದು ಸಹ ನಮಗೆ ಸ್ವಲ್ಪ ಅಮೌಂಟು ಸೇವ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಬಿಲ್ಡರ್ಸ್ ಆಗಲಿ ಅಥವಾ ಮೇಸ್ತ್ರಿಗಳಾಗಲಿ ಯಾವುದೇ ರೀತಿ ಮೆಟೀರಿಯಲ್ ತಂದರೂ ಸಹ ನಮಗೆ ಬ್ರಿಕ್ ವರ್ಕ್ ಆಗಿರ್ಬೋದು ಅಥವಾ ಬ್ಲಾಕ್ಸ್ ಆಗಿರ್ಬೋದು ಅಥವಾ ಗ್ರಾನೈಟ್ ಆಗಿರ್ಬೋದು ಅಥವಾ ವುಡ್ ಆಗಿರ್ಬೋದು, ಯಾವುದೇ ರೀತಿ ಮೆಟೀರಿಯಲ್ಸ್ ತಂದರೂ ಸಹ ನಮಗೆ ಕೆಲವೊಂದು ಕಾಮನ್ ಟೆಸ್ಟ್ ಇರುತ್ತೆ, ಅದನ್ನು ಮಾಡಿಬಿಟ್ಟು ಅವ್ರು ಪರ್ಚೇಸ್ ಮಾಡ್ಕೊಂಡು ತರ್ತಾರೆ. ಆದರೆ ಮೇಸ್ತ್ರಿಗಳಿಗೆ ಈ ರೀತಿ ಐಡಿಯಾ ಇರುತ್ತೆ, ಇಂಜಿನಿಯರ್ಸ್ಗೂ ಸಹ ಈ ರೀತಿ ಐಡಿಯಾ ಇರುತ್ತೆ. ಸೊ ಆ ರೀತಿ ಮೆಟೀರಿಯಲ್ಸ್ನ ತರ್ತಾರೆ. ಆದರೆ ಓನರ್ಸ್ಗೆ ಏನಾದರೂ ಹೋದರೆ ನಿಮಗೆ ಆ ರೀತಿ ಐಡಿಯಾ ಇರಲ್ಲ, ಅವ್ರಿಗೆ ಯಾವ ರೀತಿ ಟೆಸ್ಟ್ ಮಾಡಬೇಕಂದ್ಬಿಟ್ಟು ಗೊತ್ತಿರಲ್ಲ. ಯಾಕಂದರೆ ಅವ್ರು ಕಂಪ್ಲೀಟ್ಲಿ ಬೇರೆ ಫೀಲ್ಡ್ನಲ್ಲಿ ಫಿಟ್ ಆಗಿರ್ತಾರೆ, ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಅವ್ರಿಗೆ ನಾಲೆಜ್ ಇರಲ್ಲ. ಓನರ್ಸ್ ಆದರೆ ಅವರು ಬೇರೆ ಪ್ರೊಫೆಷನಲ್ಲಿ ಫಿಟ್ ಆಗಿರ್ತಾರೆ. ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ನಾಲೆಜ್ ಇದ್ದರೆ ಚೆನ್ನಾಗಿರುತ್ತೆ, ಆ ನಾಲೆಜ್ ಇಲ್ಲಾಂದರೆ ನೀವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಆ ರೀತಿ ಕಾಮನ್ ಟೆಸ್ಟೆಲ್ಲ ಮಾಡಿಬಿಟ್ಟು ತರೋದಕ್ಕೆ ಅವ್ರಿಗೆ ಟೈಮ್ ಇರಲ್ಲ, ಪ್ಲಸ್ಸು ಅವ್ರಿಗಷ್ಟು ನಾಲೆಜು ಸಹ ಇರಲ್ಲ. ಸೊ ಅದಕ್ಕೆ ಮೋಸ ಹೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಜಿನಿಯರ್ಸ್ಗಾಗಲಿ ಅಥವಾ ಬಿಲ್ಡರ್ಸ್ಗಾಗಲಿ ಕಾಂಟ್ರಾಕ್ಟರ್ಸ್ಗೆ ಕೊಟ್ಟರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಲೇಬರ್ ಕಾಂಟ್ರಾಕ್ಟ್ಗೆ ಸ್ಕ್ವೇರ್ ಫೀಟ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಮತ್ತು ಮೆಟೀರಿಯಲ್ ಕಾಂಟ್ರಾಕ್ಟ್ಗೆ ಸ್ಕ್ವೇರ್ ಫೀಟ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಲೇಬರ್ ಕಾಂಟ್ರಾಕ್ಟ್ಗಾದರೆ ಇದರಲ್ಲಿ ನಮಗೆ ಬ್ಲಾಕ್ ವರ್ಕ್ ಮತ್ತು ಬ್ರಿಕ್ ವರ್ಕು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ನಾವು ಬ್ಲಾಕ್ ವರ್ಕ್ನಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರೆ ನಿಮಗೆ ಅರೌಂಡ್ ಚದರಕ್ಕೆ ನಿಮಗೆ 30,000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಡಿಪೆಂಡ್ ಅಪಾನ್ ಅವರ ರೂಫ್ ಹೈಟ್. ಕೆಲವರು 10 ಅಡಿ ರೂಫ್ ಹಾಕ್ತಾರೆ, ಕೆಲವರು 11 ಅಡಿ ರೂಫ್ ಹಾಕ್ತಾರೆ, ಕೆಲವರು 12 ಅಡಿ ರೂಫ್ ಹಾಕ್ತಾರೆ. ಅದ್ರ ಮೇಲೂ ಸಹ ನಿಮಗೆ ಪ್ರೈಸ್ ಎಕ್ಸ್ಟ್ರಾ ಆಗ್ಬೋದು, ಅವ್ರು ಸ್ವಲ್ಪ ಕಡಿಮೆನೂ ಸಹ ಆಗ್ಬೋದು. ಯಾವುದೇ ರೀತಿ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಏರಿಯಾದಲ್ಲಿ 27,000 ರೂಪೀಸ್ಗೆ ಮಾಡ್ತಾರೆ, ಕೆಲವರು 28,000ಗೆ ಮಾಡ್ತಾರೆ, ಕೆಲವರು 31,000ಗೂ ಮಾಡ್ತಾರೆ. ಸೊ ನೆಕ್ಸ್ಟ್ ಇವಾಗ ನಾವು ಬ್ರಿಕ್ ವರ್ಕ್ ಲೈಕ್ ಇಟ್ಟಿಗೆ ಕಲ್ಲಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರೆ ಯಾವ ರೀತಿ ಚಾರ್ಜ್ ಮಾಡ್ತಾರೆ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಇಟ್ಟಿಗೆ ಕಲ್ಲು ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರೆ ನಿಮಗೆ ಚದರಕ್ಕೆ ನಿಮಗೆ 32,000 ರೂಪೀಸಿಂದ 33,000 ರೂಪೀಸ್ವರೆಗೂ ನಮ್ಮ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಕೆಲವರು ಏರಿಯಾದಲ್ಲಿ 27, 28ಗೂ ಸಹ ಮಾಡ್ತಾರೆ, ಕೆಲವರು 35 ರೂಪೀಸ್ವರೆಗೂ ಸಹ ನಮಗೆ ಸಿಟಿನಲ್ಲಿ ಮಾಡೋವಂಥ ಚಾನ್ಸಸ್ ಇದೆ. ಸೊ ನಮ್ಮ ಏರಿಯಾದಲ್ಲಿ ನಾವು ಮಾಡ್ತಾಯಿರೋದು ಬಂದುಬಿಟ್ಟು 32,000ಗೆ ಮಾಡ್ತಾಯಿದ್ದೀವಿ. ಸೊ ಇದರ ರೂಫು ಸಹ ನಾವು 12 ಅಡಿ ರೂಫ್, 11 ಅಡಿ ರೂಫ್ ಹಾಕ್ತೀವಿ. ಸೊ ತುಂಬ ಸ್ಟ್ರಾಂಗಾಗಿರುತ್ತೆ. ಮೆಟೀರಿಯಲ್ಲು ಸಹ ನಮಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ನಲ್ಲಿ ಇದಕ್ಕೂ ಸಹ ನಮಗೆ ಬ್ರಿಕ್ ವರ್ಕು, ಬ್ಲಾಕ್ ವರ್ಕು ಸಪ್ರೇಟಾಗಿರುತ್ತೆ. ಇದಕ್ಕೆ ಮೆಟೀರಿಯಲ್ ಕಾಂಟ್ರಾಕ್ಟ್ಗೆ ನಮಗೆ ಟೈಲ್ಸ್ ಆಗಿರ್ಬೋದು ಅಥವಾ ಗ್ರಾನೈಟ್ ಆಗಿರ್ಬೋದು ಅಥವಾ ವಿಂಡೋಸ್ಗೆ ನಮಗೆ ಅಲ್ಯೂಮಿನಿಯಂ ವಿಂಡೋಸ್ ಹಾಕ್ತಾರಾ ಅಥವಾ ವುಡನ್ ವಿಂಡೋಸ್ ಹಾಕ್ತಾರಾ, ರೂಫ್ ಎಷ್ಟು ಹೈಟ್ ಇರುತ್ತೆ ಅಂದ್ಬಿಟ್ಟು ಇದು ಸಹ ನಮಗೆ ಸಪ್ರೇಟಾಗಿ ಡಿವೈಡ್ ಆಗುತ್ತೆ. ಆದರೆ ಬೇಸಿಕ್ ಪ್ರೈಸ್ ನಾವು ಇವಾಗ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಇದರ ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು ನಮಗೆ 1,75,000 ರೂಪೀಸಿಂದ 2,50,000 ರೂಪೀಸ್ವರೆಗೂ ನಮಗೆ ಒಂದು ಚದರಕ್ಕೆ ಮಾಡ್ತಾಯಿದ್ದಾರೆ. ಸೊ ಬೇಸ್ಡ್ ಆನ್ ನಿಮ್ಮ ಮೆಟೀರಿಯಲ್ ಯಾವ ರೀತಿ ಮೆಟೀರಿಯಲ್ಸ್ನ ನೀವು ಕೇಳ್ತಾರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇವಾಗ ಬೇಸಿಕ್ ವರ್ಷನ್ ಬಂದ್ಬಿಟ್ಟು ನಮಗೆ 1,75,000 ರೂಪೀಸ್ಗೆ ಚಾರ್ಜ್ ಮಾಡ್ತಾರೆ. ಮೀಡಿಯಮ್ ವರ್ಷನ್ ಬಂದ್ಬಿಟ್ಟು ನಮಗೆ 2 lakhs ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಚದರಕ್ಕೆ. ಪ್ಲಸ್ ಪ್ರೀಮಿಯಮ್ ಲೈಕ್ ಹೈ ಕ್ವಾಲಿಟಿ ನೀವೇನಾದ್ರು ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಅರೌಂಡ್ 2.25 lakhs ಸಹ ನಿಮಗೆ ಚಾರ್ಜ್ ಮಾಡ್ತಾರೆ. ಇನ್ನೂ ಗ್ರ್ಯಾಂಡಾಗಿ ಇನ್ನೂ ಒಳ್ಳೆ ಲಕ್ಸುರಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ, ನಿಮಗೆ 2.25 ಸಹ ನಮಗೆ ಚಾರ್ಜ್ ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಬೇಕಂದ್ರೂ ಸಹ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ರೀತಿ ಕನ್ಸ್ಟ್ರಕ್ಷನ್ ಬೇಸ್ ರಿಲೇಟೆಡ್ ವರ್ಕು ಸಹ ನಾವು ಮಾಡಿಕೊಡ್ತೀವಿ. ಸೊ ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಬೇಸ್ ಇನ್ಫಾರ್ಮೇಷನ್ ಇದ್ರೂ ಸಹ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ರಿಲೇಟೆಡ್ ಪ್ರತಿಯೊಂದು ವೀಡಿಯೋಸು ಸಹ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಥ್ಯಾಂಕ್ ಯು.